ನಮಸ್ಕಾರ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೂ ಸಮ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ, ಇವನು ನಿಶ್ಚಿತ್. ಬನ್ನಿ ಇವತ್ತು ನಾವು IPL 2024 ಆಕ್ಷನ್ ಬಗ್ಗೆ ಮಾತಾಡೋಣ. ಸೊ ರೀಸೆಂಟ್ಲಿ ಕನ್ಕ್ಲೂಡ್ ಆಗಿರೋ ಈ 2024 ಮಿನಿ ಆಕ್ಷನ್ ಅಲ್ಲಿ ಎಲ್ಲಾ ಟೀಮ್ಗಳು ಸೇರಿ 230 crores ಸ್ಪೆಂಡ್ ಮಾಡಿದ್ದಾರೆ. ಅದು 72 ಪ್ಲೇಯರ್ಸ್ನ ತಗೊಳ್ಳೋಕ್ಕೆ. ಈ 72 ಅಲ್ಲಿ 21 ಬ್ಯಾಟರ್ಸ್ ಆಗಿದ್ದಾರೆ, ಆಲ್ರೌಂಡರ್ಸ್ ಅರೌಂಡ್ 24 ಇದ್ದಾರೆ, ಮತ್ತೆ ಬೌಲರ್ಸ್ ಅರೌಂಡ್ 27 ಇದ್ದಾರೆ. ಈ 27 ಬೌಲರ್ಸ್ ಅಲ್ಲಿ 11 ಫಾರಿನ್ ಬೌಲರ್ಸ್ ಇದ್ದಾರೆ, ಉಳಿದಿರೋ 16 ನಮ್ಮ ಇಂಡಿಯನ್ ಬೌಲರ್ಸ್ ಆಗಿದ್ದಾರೆ. ನಿಶ್ಚಿತ್, ಮೇನ್ ರೀಸನ್ ಏನಿರ್ಬೋದು? ನೀವು IPL ನೋಡಿದ್ರೆ ಈ ಆಕ್ಷನ್ ಅಲ್ಲಿ ಸೊ ತುಂಬಾ ಜನ ಪಿಕ್ ಆಗಿರೋರು ಬೌಲರ್ಸ್. ಏನ್ ರೀಸನ್ ಇರ್ಬೋದು? ಎಸ್ಪೆಷಲಿ ಫಾಸ್ಟ್ ಬೌಲರ್ಸ್. ನನ್ನ ಪ್ರಕಾರ 2 ರೀಸನ್ ಇದೆ. ಒಂದು ಬಂದು ಈ ಆಕ್ಷನ್ಗಿಂತ ಮುಂಚೆ IPL ಕೌನ್ಸಿಲ್ ಏನು ಅನೌನ್ಸ್ ಮಾಡ್ತು, ನೀವು ಒಂದು ಓವರಲ್ಲಿ 2 ಬೌನ್ಸರ್ ಬೋಲ್ ಮಾಡ್ಬೋದು ಅಂತ. ಇದಕ್ಕಿಂತ ಮುಂಚೆ 1 ಬೌನ್ಸರ್ ಅಲೌ ಮಾಡ್ತಾ ಇದ್ರು. ಇವಾಗ 2 ಬೌನ್ಸರ್ ಬೋಲ್ ಮಾಡ್ಬೋದು ಅಂತ. ಇದರಿಂದ ಆಟೋಮೆಟಿಕ್ಲಿ ಎಕ್ಸ್ಪ್ರೆಸ್ ಫಾಸ್ಟ್ ಬೌಲರ್ಸ್ಗೆ ಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ರೀಸನ್ ಬಂದ್ಬಿಟ್ಟು, ನೀವು ರೀಸೆಂಟ್ಲಿ ಕನ್ಕ್ಲೂಡೆಡ್ ವರ್ಲ್ಡ್ ಕಪ್ನ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು, ಅದರಲ್ಲಿ ಫಾಸ್ಟ್ ಬೌಲರ್ಸ್ ಲೈಕ್ ಮಧುಸಂಕ, ಇವರು ಶಮಿ ಆಗಿರಲಿ, ಇಲ್ಲ ಮಿಚೆಲ್ ಸ್ಟಾರ್ಕೆ ಆಗಿರಲಿ, ಅವರೆಲ್ಲರೂ ಕೂಡ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಫಾರ್ ದರ್ ರೆಸ್ಪೆಕ್ಟಿವ್ ಕಂಟ್ರೀಸ್. ಅದು ಕೂಡ ಒಂದು ರೀಸನ್. ರೈಟ್. ಸೊ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಟಾಪ್ 10 ಎಕ್ಸ್ಪೆನ್ಸಿವ್ ಬೈಸ್ ಯಾರು ಈ 2024 IPL ಅಲ್ಲಿ ಅಂತ ನೋಡೋಣ. ಬನ್ನಿ ನೋಡೋಣ. ಸೊ ಮೊದಲನೇದಾಗಿ ಮಿಚೆಲ್ ಸ್ಟಾರ್ಕ್ ಬಂದ್ಬಿಟ್ಟು 24.75ಗೆ KKRಗೆ ಆಡ್ತಾ ಇದ್ದಾರೆ ಈ ವರ್ಷ. ಸ್ಟಾರ್ಕ್ ಲಾಸ್ಟ್ IPL ಆಡಿದ್ದು 2015 ಫಾರ್ RCB. ಆಫ್ಟರ್ 8 years he is back creating history. 24.75 ತಗೊಂತಾ ಇದ್ದಾರೆ. ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಪ್ಯಾಟ್ ಕಮಿಂಗ್ಸ್ ಈ ವರ್ಷ SRHಗೆ ಆಡ್ತಾರೆ. ಅದು 20.5 crores. ಸೊ ನನಗನ್ಸೋ ಪ್ರಕಾರ ಪ್ಯಾಟ್ ಕಮಿಂಗ್ಸ್ ಈಸ್ ಅ ಕ್ಯಾಪ್ಟನ್ಸಿ ಕಂಟೆಂಡರ್ ಫಾರ್ SRH. ಯಾಕಂದರೆ ಅಲ್ಲಿ ಲಾಸ್ಟ್ 4-5 ಇಯರ್ಸಿಂದ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ SRH ಇಂದ. ಸೊ ಅವರೊಬ್ಬರ ಕ್ಯಾಪ್ಟನ್ ಹುಡುಕ್ತಾ ಇದ್ದಾರೆ. ಪ್ಯಾಟ್ ಕಮಿಂಗ್ಸ್ ಆಸ್ ಅ ಕ್ಯಾಪ್ಟನ್ ತುಂಬ ಪ್ರೂವ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಸೊ ಪ್ಯಾಟ್ ಕಮಿಂಗ್ಸ್ ಹೋಪ್ಫುಲಿ ವಿಲ್ ಬಿ ದ ಕ್ಯಾಪ್ಟನ್ ಆಫ್ ಸನ್ರೈಸರ್ಸ್ ಹೈದರಾಬಾದ್. ಓಕೆ, ಥರ್ಡ್ ಪ್ಲೇಯರ್ ಬಂದ್ಬಿಟ್ಟು ಡ್ಯಾರನ್ ಮಿಚೆಲ್ ಬಂದ್ಬಿಟ್ಟು 14 crores CSK ಅವ್ರು ತಗೊಂಡಿದ್ದಾರೆ ಅವ್ರನ್ನ. ನನ್ನ ಪ್ರಕಾರ CSK ಬಂದ್ಬಿಟ್ಟು ಅವ್ರ ಒಂದು ಮಿನಿ ನ್ಯೂಜಿಲೆಂಡ್ ಟೀಮ್ನ ಸೆಟಪ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವ್ರ ಹತ್ರ ಮುಂಚೆ ಸ್ಯಾಂಟ್ನರ್ ಮತ್ತೆ ಇವರು ಡೆವಿನ್ ಕಾನ್ವೆ ಅವರಿದ್ರು. ಈ ವರ್ಷ ಅವರು ರಚಿನ್ ರವೀಂದ್ರ ಮತ್ತೆ ಡ್ಯಾರನ್ ಮಿಚೆಲ್ನ ತಗೊಂಡಿದ್ದಾರೆ. ಅಲ್ಲಿ ಫ್ಲೆಮಿಂಗ್ ಇರೋದ್ರಿಂದ ನ್ಯೂಜಿಲೆಂಡ್ ಪ್ಲೇಯರ್ಸ್ನ ಜಾಸ್ತಿ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಂಡ್ ಧೋನಿ ಕೂಡ ನ್ಯೂಜಿಲೆಂಡ್ ಪ್ಲೇಯರ್ಸ್ ಅಂದ್ರೆ ಇಷ್ಟ. ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹರ್ಷಲ್ ಪಟೇಲ್. ಸೊ ಇವ್ರನ್ನ ನಾವು ಪರ್ಪಲ್ ಪಟೇಲ್ ಅಂತ ಕೂಡ ಕರಿತಾ ಇದ್ವಿ. ಹರ್ಷಲ್ ಪಟೇಲ್ ಅವರು 11.75 crores ಈ ವರ್ಷ ಪಂಜಾಬ್ಗೆ ಆಡ್ತಾರೆ. ಸೊ ಹಿ ಈಸ್ ದ ಹೈಯೆಸ್ಟ್ ಪೇಡ್ ಇಂಡಿಯನ್ ಪ್ಲೇಯರ್ ಈ ವರ್ಷ IPL ಆಕ್ಷನಲ್ಲಿ. ಓಕೆ, ಮುಂದಿನ ಪ್ಲೇಯರ್ ಬಂದ್ಬಿಟ್ಟು ಅನ್ಸಾರಿ ಜೋಸೆಫ್. ಅವರು 11.50ಗೆ ನಮ್ಮ RCB ಅವರೇ ತಗೊಂಡಿದ್ದಾರೆ. ನನ್ನ ಪ್ರಕಾರ ಇದು ಫ್ಯಾಫ್ ಸಜೆಷನ್. ಬಿಕಾಸ್ SA T20 ಆಗಲಿ ಇಲ್ಲ CPL ಆಗಲಿ, ಎರಡರಲ್ಲೂ ಕೂಡ ಅವರು ಇಬ್ರು ಒಂದೇ ಟೀಮಲ್ಲಿ ಆಡ್ತಾ ಇದ್ದಾರೆ. ಅಂಡ್ ಫ್ಯಾಫ್ ಇಸ್ ದ ಕ್ಯಾಪ್ಟನ್ ಫಾರ್ ಬೋತ್ ಆಫ್ ದೆಮ್. ಸೊ ಫ್ಯಾಫ್ ಮಾತನ್ನ ಮ್ಯಾನೇಜ್ಮೆಂಟ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಸ್ಪೆನ್ಸರ್ ಜಾನ್ಸನ್, 28 years ಲೆಫ್ಟ್ ಆರ್ಮ್ ಬೌಲರ್. ಸೊ 10 crores GT ಅವ್ರು ಪಿಕ್ ಮಾಡ್ಕೊಂಡಿದ್ದಾರೆ. ಸೊ ಸ್ಪೆನ್ಸರ್ ಜಾನ್ಸನ್ ಬಗ್ಗೆ ತುಂಬ ಜನ ಗೊತ್ತಿಲ್ಲ. ಸ್ಪೆನ್ಸರ್ ಜಾನ್ಸನ್ ಅವರು ಫಸ್ಟ್ ಕ್ಲಾಸ್ ಡೆಬ್ಯೂ ಮಾಡಿದ್ದೆ February 2023 1 year ಮುಂಚೆ ಅವ್ರಿಗೆ ಯಾವ ಡೊಮೆಸ್ಟಿಕ್ ಕಾಂಟ್ರಾಕ್ಟ್ ಕೂಡ ಇರಲಿಲ್ಲ. ಸೊ ಲಾಸ್ಟ್ ಇಂಡಿಯನ್ ಟೂರಲ್ಲಿ ಅವರು ಇಂಡಿಯಾದಲ್ಲಿ ODI ಡೆಬ್ಯೂ ಕೂಡ ಮಾಡಿದ್ದಾರೆ. ಓಕೆ, ಮುಂದಿನ ಪ್ಲೇಯರ್ ಬಂದ್ಬಿಟ್ಟು ಸಮೀರ್ ರಿಜ್ವಿ. ಇವರು 8.4ಗೆ CSK ಹೋಗಿದ್ದಾರೆ. ಇವರು ಹೈಯೆಸ್ಟ್ ಪೇಡ್ ಅನ್ಕ್ಯಾಪ್ಡ್ ಇಂಡಿಯನ್ ಮಾತ್ರ ಅಲ್ಲ, ಹೈಯೆಸ್ಟ್ ಪೇಡ್ ಅನ್ಕ್ಯಾಪ್ಡ್ ಪ್ಲೇಯರ್ ಕೂಡ. ಅವ್ರು ಈ ವರ್ಷ IPL ಆಡ್ತಾ ಇದ್ದಾರೆ CSKಗೋಸ್ಕರ. ಸೊ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ರೈಲಿ ರೂಸೋ ಅವರು ಪಂಜಾಬ್ಗೆ ಆಡ್ತಾರೆ ಈ ವರ್ಷ 8 crores. ಸೊ ರೈಲಿ ರೂಸೋ ಅವರು ಫಸ್ಟ್ ರೌಂಡ್ ಆಫ್ ಆಕ್ಷನ್ಸ್ ಅಲ್ಲಿ ಪಿಕ್ ಆಗಲಿಲ್ಲ. ಸೊ ಆಕ್ಸಿಲೇಟೆಡ್ ಆಕ್ಷನ್ ಅಲ್ಲಿ ಅವ್ರನ್ನ ಪಂಜಾಬ್ ಅವ್ರು ಪಿಕ್ ಮಾಡಿದ್ದಾರೆ. ಸೊ ಜನರಲಿ ಆಕ್ಸಿಲೇಟೆಡ್ ಆಕ್ಷನ್ ಅಲ್ಲಿ ಟೀಮ್ನ ಫಿಲ್ ಮಾಡಕ್ ನೋಡ್ಬೇಕಾದ್ರೆ 8 crores ಹೋಗೋದು ಇಸ್ ಅ ವೆರಿ ಗುಡ್ ಅಮೌಂಟ್. ಸೊ ರೈಲಿ ರೂಸೋ ವಿಲ್ ಪ್ಲೇ ಫಾರ್ ಪಂಜಾಬ್ ದಿಸ್ ಇಯರ್. ಓಕೆ, ಮುಂದಿನ ಪ್ಲೇಯರ್ ಬಂದು ಶಾರುಖ್ ಖಾನ್ ಬಂದ್ಬಿಟ್ಟು 7.4 CRಗೆ GTಗೆ ಆಡ್ತಾರೆ ಈ ವರ್ಷ. ನನ್ನ ಪ್ರಕಾರ ಇವ್ರನ್ನ ಹಾರ್ದಿಕ್ ಪಾಂಡ್ಯ ರಿಪ್ಲೇಸ್ಮೆಂಟ್ ಆಗಿ ಕನ್ಸಿಡರ್ ಮಾಡಿ ತೊಗೊಂಡಿರ್ತಾರೆ ಅನ್ಕೊತೀನಿ. ಆ್ಯಂಡ್ ಇಂಡಿಯನ್ ಡೊಮೆಸ್ಟಿಕ್ ಸೆಟಪ್ಪಲ್ಲಾಗಲಿ ಇಲ್ಲ ಇಂಡಿಯನ್ ಟೀಮಲ್ಲಾಗಲಿ 6th ಇಲ್ಲ 7th ಸ್ಲಾಟ್ಗೆ ಇಷ್ಟು ಒಳ್ಳೆ ಸ್ಟ್ರೈಕ್ ರೇಟ್ ಇಟ್ಕೊಂಡು ಕನ್ಸಿಸ್ಟೆಂಟ್ ಆಡೋ ಪ್ಲೇಯರ್ ತುಂಬ ಕಮ್ಮಿ ಜನ ಇದ್ದಾರೆ. ಸೊ ಇವರೊಂದು ಆಪ್ಷನ್ ಕನ್ಸಿಡರ್ ಮಾಡಿದ್ದಾರೆ GT ಅವರು.
ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರಾಮನ್ ಪಾವಲ್. ಇಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಇದೀವಿ, ಬಟ್ ಆಕ್ಷನಲ್ಲಿ ಬಂದಿದ್ದು ಇವರೇ ಫಸ್ಟು. ಸೊ ಆಕ್ಷನಲ್ಲಿ ಇವ್ರಿಗೆ ರಾಜಸ್ಥಾನ್ ಅವರು 7.4 crores ಕೊಟ್ಟು ತೊಗೊಂಡಿದ್ದಾರೆ. ರಾಜಸ್ಥಾನ್ ಹತ್ರ ಕಮ್ಮಿ ಪರ್ಸ್ ಇದ್ರು ರಾಮನ್ ಪಾವಲ್ ಅಂತ ಬಿಗ್ ಹಿಟರ್ಗೆ ಹೋಗಿದ್ದಾರೆ. ಸೊ ಬೇಸಿಕ್ಲಿ ಬಿಕಾಸ್ ಅವ್ರಿಗೆ ಒಬ್ಬ ಫಿನಿಷರ್ ರೋಲಲ್ಲಿ ಒಬ್ಬ ಪ್ಲೇಯರ್ ಬೇಕಾಗಿತ್ತು. ಲಾಸ್ಟ್ ಇಯರ್ ಹೋಲ್ಡರ್ ಈ ಥರ ತುಂಬ ಪ್ಲೇಯರ್ಸ್ನ ಟ್ರೈ ಮಾಡಿದ್ದಾರೆ. ರಿಯಾನ್ ಪರ್ ಆಗಿರ್ಬೋದು, ತುಂಬ ಜನ ಟ್ರೈ ಮಾಡಿದ್ದಾರೆ, ಯಾರು ಅಷ್ಟು ಕ್ಲಿಕ್ ಆಗಿಲ್ಲ. ರಾಮನ್ ಪಾವಲ್ ಲಾಸ್ಟ್ ಇಯರ್ ಡೆಲ್ಲಿಗೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ವರ್ಷ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಸೊ ಇಷ್ಟೋ ತನಕ ನಾವು ಮಾತಾಡಿದ್ದು ಟಾಪ್ ಎಕ್ಸ್ಪೆನ್ಸಿವ್ ಬೈಸ್ ಬಗ್ಗೆ. ಇವಾಗ ನಾವು ಸ್ಟೀಲರ್ ಬೈಸ್ ಬಗ್ಗೆ ಮಾತಾಡೋಣ. ಓಕೆನಾ? ಸ್ಟೀಲರ್ ಬೈಸ್ ಅಂದರೆ ಅವ್ರಿಗಿರೋ ಕ್ಯಾಲಿಬರ್ಗೆ ಇಲ್ಲ ಅವ್ರಿರೋ ಕ್ವಾಲಿಟಿ ಪ್ಲೇಯರ್ಗೆ ಅವ್ರಿಗೆ ಕಮ್ಮಿ ಪೇ ಮಾಡಿದ್ದಾರೆ, ಇಲ್ಲ ಒಳ್ಳೆ ಅಮೌಂಟ್ಗೆ ಟೀಮು ಪರ್ಚೇಸ್ ಮಾಡಿದ್ದಾರೆ ಅಂತ. ಸೊ ಮಾತಾಡೋಣ. ಸೊ ಫಸ್ಟ್ ಪ್ಲೇಯರ್ ನಾವು ರೇಟ್ ಮಾಡಿರೋದು ಇಲ್ಲಿ ವನಿಂದು ಹಸರಂಗ. ಲಾಸ್ಟ್ ಇಯರ್ ನಿಮಗೆ ಗೊತ್ತಿರ್ಬೋದು RCBಗೆ ಆಡಿದ್ರು. ಸೊ ಅರೌಂಡ್ 10.75 crores. ಈ ವರ್ಷ ಸನ್ರೈಸರ್ಸ್ 1.5 crores ಅವ್ರನ್ನ ಪಿಕ್ ಮಾಡಿದ್ದಾರೆ. ವನಿಂದು ಹಸರಂಗ ಇಸ್ ಅ ಕ್ವಾಲಿಟಿ ಸ್ಪಿನ್ನರ್, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಫ್ರಾಂಚೈಸಿ ಕ್ರಿಕೆಟರ್ ಆಡಿದ್ದಾರೆ. ಸೊ 1.5 crores ಇಷ್ಟು ಎಕ್ಸ್ಪೀರಿಯನ್ಸ್ ಸಿಗೋದು ತುಂಬ ಕಷ್ಟ ಇದೆ. ಐ ಥಿಂಕ್ ವನಿಂದು ಹಸರಂಗ ಇಸ್ ದ ಬೆಸ್ಟ್ ಸ್ಟೀಲರ್ ಬೈ. ಸೊ ಸೆಕೆಂಡ್ ಪ್ಲೇಯರ್ ಬಂದ್ಬಿಟ್ಟು ನಾವು ಶಾರ್ದುಲ್ ಠಾಕೂರ್. ಸೊ ಶಾರ್ದುಲ್ ಠಾಕೂರ್ ಏನಂದರೆ 4 CRಗೆ CSK ಅವ್ರು ಪಿಕ್ ಮಾಡಿದ್ದಾರೆ. ಸೊ ಈ ಕ್ವಾಲಿಟಿ ಇರೋ ಪ್ಲೇಯರು 4 CR ಸಿಕ್ಕಿದ್ದಾರೆ ಅಂದರೆ ಐ ಫೀಲ್ CSK ಇಸ್ ವೆರಿ ಲಕ್ಕಿ. ಓಕೆ, ಯಾಕಂದರೆ ಹಿ ಕ್ಯಾನ್ ಬ್ಯಾಟ್, ಹಿ ಕ್ಯಾನ್ ಬೋಲ್ ಆ್ಯಂಡ್ ಡೆತ್ತಲ್ಲಿ ಕೂಡ ಬೌಲಿಂಗ್ ಮಾಡ್ತಾರೆ. ಆ್ಯಂಡ್ ಫಿನಿಶ್ ಮಾಡಬೇಕಾದ್ರೆ ಗೇಮ್ ಆ ಬ್ಯಾಟಲ್ಲಿ ಅದರಲ್ಲಿ ಕೂಡ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಸೊ 4 CRಗೆ ಇಸ್ ಅ ಗ್ರೇಟ್ ಬೈ. ನಾವು ಎಲ್ಲಿ ಒಂದು 10 to 12 CR ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ 4 CRಗೆ ಗ್ರೇಟ್ ಬೈ. ಸೊ CSK ಅವರು ಇನ್ನೊಂದು ಸ್ಟೀಲರ್ ಬೈ ಮಾಡಿದ್ದಾರೆ. ಇದು ರಚಿನ್ ರವೀಂದ್ರ ಈಸ್ ಅನ್ ಯಂಗ್ಸ್ಟರ್ ಫ್ರಮ್ ನ್ಯೂಜಿಲೆಂಡ್. ಸೊ ಇವರು ರೀಸೆಂಟಾಗಿ ಕನ್ಕ್ಲೂಡ್ ಆಗಿರೋ ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಸ್ವಲ್ಪ ಬೌಲಿಂಗ್ ಕೂಡ ಮಾಡ್ತಾರೆ. 1.8 crores ಈ ವರ್ಷ CSKಗೆ ಆಡ್ತಾರೆ, ಆಲ್ರೌಂಡರ್. ಸೊ ಜನರಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅರೌಂಡ್ 5 to 6 crores ಈ ವರ್ಷ IPLಗೆ ಹೋಗ್ಬೋದು, IPL ಅಲ್ಲಿ ಅವ್ರು ಸೇಲ್ ಆಗ್ಬೋದು ಅಂತ. ಬಟ್ 1.8ಗೆ CSK ಮೇಡ್ ಅ ಗುಡ್ ಬೈ. ಮುಂದಿನ ಪ್ಲೇಯರ್ ಬಂದ್ಬಿಟ್ಟು ಲಾಕಿ ಫಾರ್ಗಿಸನ್. ಇವರು ನಮ್ಮ RCB ಅವರೇ 2 CR ತಗೊಂಡಿದ್ದಾರೆ. ಫಸ್ಟ್ ರೌಂಡಲ್ಲಿ ಅನ್ಸೋಲ್ಡ್ ಆದವರು, ಸೆಕೆಂಡ್ ಆಕ್ಸಲರೇಟೆಡ್ ರೌಂಡಲ್ಲಿ ಬೇಸ್ ಪ್ರೈಸಲ್ಲಿ ಸಿಕ್ಕಿದ್ದಾರೆ. ಗುಡ್ ಬೈ, ಗುಡ್ ಬೌಲರ್. ಸೊ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಹ್ಯಾರಿ ಬ್ರೂಕ್ ಈ ವರ್ಷ ಡೆಲ್ಲಿಗೆ ಆಡ್ತಾರೆ 4 crores. ಸೊ ಹ್ಯಾರಿ ಬ್ರೂಕ್ ಲಾಸ್ಟ್ ಇಯರ್ SRHಗೆ ಆಡಿದ್ರು, ಅರೌಂಡ್ 13 odd crores ಅವರು SRHಗೆ ಆಡಿದ್ರು. ಸೊ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ. ಸೊ ಆದರೂ 1 century ಅಂತೂ ಮಾಡಿದ್ರು. ಸೊ ಈಸ್ ಅ ಬಿಗ್ ಹಿಟರ್. ಈ ವರ್ಷ ಇಂಗ್ಲೆಂಡ್ಗೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಡೆಲ್ಲಿಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಗೋಯಿಂಗ್ ಫಾರ್ವರ್ಡ್. ಇಷ್ಟೋ ತನಕ ನಾವು ಮಾತಾಡಿದ್ದು ಸ್ಟೀಲರ್ ಬೈಸ್ ಬಗ್ಗೆ. ಇವಾಗ ನಾವು ಮಾತಾಡಕ್ಕೆ ಹೋಗ್ತಾ ಇರೋದು ಟಾಪ್ ಅನ್ಸೋಲ್ಡ್ ಪ್ಲೇಯರ್ಸ್, ಅಂದರೆ ಪ್ಲೇಯರ್ ಕ್ಯಾಲಿಬರ್ಗೆ ಅನ್ಸೋಲ್ಡ್ ಆಗಿರೋದು ನಾವು ಒಪ್ಪಲ್ಲ ಅಂತ. ಸೊ ಇಲ್ಲಿ ನಮ್ಮ ಫಸ್ಟ್ ಪಿಕ್ ಬಂದ್ಬಿಟ್ಟು ಸ್ಟೀವ್ ಸ್ಮಿತ್ ಅವರು 2 crore ಬೇಸ್ ಪ್ರೈಸ್ ಇಟ್ಕೊಂಡು IPL ಆಕ್ಷನ್ಗೆ ಬಂದರು. ಸೊ ಈ ಯಾವ ಟೀಮ್ ಕೂಡ ಅವ್ರನ್ನ ಪಿಕ್ ಮಾಡಿಲ್ಲ. ಸ್ಟೀವ್ ಸ್ಮಿತ್ ಅವರ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವರ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್, ಅವ್ರ ಬ್ಯಾಟಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ, ಇಂಡಿಯನ್ ಕಂಡೀಷನ್ಸಲ್ಲಿ ಆಡಿದ್ದಾರೆ. ಸೊ ಇವರು ಒಂದು ಟೀಮ್ಗೆ ಪಿಕ್ ಆಗಿದ್ರೆ ಅಲ್ಲಿ ಆ ಟೀಮ್ನ ಯಂಗ್ಸ್ಟರ್ಸ್ ತುಂಬ ಹೆಲ್ಪ್ ಆಗೋದು ಅಂತ ನನ್ನ ಅನಿಸಿಕೆ. ಸೊ ಸೆಕೆಂಡ್ ಪ್ಲೇಯರ್ ಬಂದ್ಬಿಟ್ಟು ಫಿಲಿಪ್ ಸಾಲ್ಟ್. ಇವ್ರು ಬಂದ್ಬಿಟ್ಟು ಇಂಗ್ಲೆಂಡ್ ಪ್ಲೇಯರು. ನೀವು ರೀಸೆಂಟ್ಲಿ ಆಗಿರೋ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಸೀರೀಸ್ನ ಫಾಲೋ ಮಾಡಿದರೆ ಇವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅದರಲ್ಲಿ 2 century ಕೂಡ ಹೊಡೆದಿದ್ದಾರೆ. ಆ್ಯಂಡ್ ಇವರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಒಂದು ಟೀಮ್ಗೆ ಹೋಗ್ತೀನಿ, ಆಡ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅನ್ಸೋಲ್ಡ್. ಸೊ ನಾವಿಲ್ಲಿ ಥರ್ಡ್ ಪ್ಲೇಯರ್ನ ಬಂದ್ಬಿಟ್ಟು ಜಾಶ್ ಹೇಸಲ್ವುಡ್ ಅಂತ ಇಟ್ಟಿದ್ದೀವಿ. ಜಾಶ್ ಹೇಸಲ್ವುಡ್ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ RCBಗೆ ಆಡಿದ್ರು. ಈ ವರ್ಷ ಯಾವ ಟೀಮ್ ಕೂಡ ಅವ್ರನ್ನ ಪಿಕ್ ಮಾಡಿಲ್ಲ. ಸೊ ನನಗನ್ಸೋ ಒಂದು ಮೇಜರ್ ರೀಸನ್, ಹೇಸಲ್ವುಡ್ ಅವರು ಅರೌಂಡ್ 60-70% ಆಫ್ ದ IPL ಅವೈಲೇಬಲ್ ಇರಲ್ಲ. ಅವ್ರು ಅವೈಲೇಬಲ್ ಇರೋದೇ ಮೇ 1st ವೀಕಿಂದ. ಸೊ ಅವರು 2 crore ಬೇಸ್ ಪ್ರೈಸ್ ಇಟ್ಕೊಂಬಂದ್ರು, ಯಾವ ಟೀಮ್ ಅವರು ಬೇಸ್ ಪ್ರೈಸ್ಗೂ ಪಿಕ್ ಮಾಡಿಲ್ಲ, ಜಸ್ಟ್ ಬಿಕಾಸ್ ಈಸ್ ಅನ್ಅವೈಲೇಬಲ್ ಫಾರ್ ದ IPL. ಸೊ ಫೋರ್ತ್ ಪ್ಲೇಯರ್ ಬಂದ್ಬಿಟ್ಟು ಜಾಶ್ ಇಂಗ್ಲಿಷ್ನ ಇಟ್ಟಿದ್ದೀವಿ ನಾವು. ಅವರು ಬಂದ್ಬಿಟ್ಟು ಆಸ್ಟ್ರೇಲಿಯನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಆ್ಯಕ್ಚುಲಿ ನೀವು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ ರೀಸೆಂಟ್ಲಿ ಕನ್ಕ್ಲೂಡ್ ಆಗಿದ್ದು ನೀವು ಅದನ್ನು ನೋಡಿದರೆ ಅದ್ರಲ್ಲಿ ಗೊತ್ತಾಗ್ತಾ ಇತ್ತು. ಅವ್ರು ಆಡಿರೋ ಒಂದು 2-3 ಮ್ಯಾಚಲ್ಲಿ 1 century ಕೂಡ ಸ್ಕೋರ್ ಮಾಡಿ ಮಿಕ್ಕಿದ ಮ್ಯಾಚಲ್ಲೂ ಚೆನ್ನಾಗಿ ಆಡಿದ್ದಾರೆ. ಬಟ್ ಸ್ಟಿಲ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ನಾವು ಒಬ್ಬ ಇಂಡಿಯನ್ ಇಟ್ಟಿದ್ದೀವಿ, ಇಂಡಿಯನ್ ಫಾಸ್ಟ್ ಬೌಲರ್ ಕಮಲೇಶ್ ನಾಗರ್ಕೋಟಿ. ಸೊ ಯಾಕೆ ಕಮಲೇಶ್ ನಾಗರ್ಕೋಟಿ ಅಂದರೆ ಅವ್ರದ್ದು ಬೇಸ್ ಪ್ರೈಸ್ ಅರೌಂಡ್ 30 lakhs ಇತ್ತು. ಸೊ ಕಮಲೇಶ್ ನಾಗರ್ಕೋಟಿ ಈಸ್ ಅ ಕ್ವಿಕ್ ಫಾಸ್ಟ್ ಬೌಲರ್. ಸೊ ಅವ್ರು ಅಂಡರ್-19 ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದ್ರ ನಂತರ ತುಂಬ ಇಂಜರೀಸಿಂದ ಸಫರ್ ಆದರು. ಅರೌಂಡ್ 2-3 years IPL ಅಲ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ. ಇವರು ಶಿವಮ್ ಮಾವಿ ಅವರೆಲ್ಲ ಜೊತೆಗೆ ಆಡಿದವರು. ಸೊ ಶಿವಮ್ ಮಾವಿ ಇವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಕಮಲೇಶ್ ನಾಗರ್ಕೋಟಿ ಇಸ್ ನಾಟ್ ಪಿಕ್ ಬಿಕಾಸ್ ಆಫ್ ದ ಇಂಜರಿ ಕನ್ಸರ್ನ್ ಅನ್ನೋದು ನಮ್ಮ ಯೋಚನೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂತೀವಿ. ಇದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಖುಷಿಯಾಗಿರಿ. ಜೈ ಬಜರಂಗಿ.